ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ, ಗೌಡ್ಗೆರೆ ಚಾಮುಂಡೇಶ್ವರಿ ದೇವ್ರನ್ನ ನಾನು ಇಷ್ಟು ಬೇಗ ದರ್ಶನ ಮಾಡ್ಕೊಂತೀನಿ ಅಂತ ಅಸಲು ಕನಸು ಅನ್ಸಲ್ಲ ಅನ್ಕೊಂಡಿರ್ಲಿಲ್ಲ. ಅಸಲು ಏನು ಬರಬೇಕು ಅಂತ ಪ್ಲಾನೇ ಇರಲಿಲ್ಲ. ನಾನು ಬರೀ ರೀಲ್ಸ್ ಅಲ್ಲಿ ಫೋಟೋದಲ್ಲಿ ಮಾತ್ರ ನೋಡ್ತಾ ಇದ್ದೆ ತುಂಬಾನೇ ಪವರ್ಫುಲ್ ದೇವ್ರು ಇದು ಅಂತ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಎಷ್ಟು ಪವರ್ಫುಲ್, ಯಾಕೆ ಇಷ್ಟು ಜನ ಬರ್ತಿದ್ದಾರೆ ಅಂತ. ಇಲ್ಲಿ ಪೂಜೆ ಎಲ್ಲ ನೋಡ್ಬಿಟ್ಟು ನನಗಂತೂ ತುಂಬಾನೇ ಖುಷಿ ಅನ್ನಿಸ್ತು. ನೆಕ್ಸ್ಟ್ ನಾವು ಒಳಗಡೆ ಮುಖ ತೊಳ್ಕೊಂಡು ಬಂದ್ವಿ. ಹೊರಗಡೆ ಈ ತರ ಏನೋ ವಿಶೇಷ ಪೂಜೆ ಮಾಡ್ತಾ ಇದ್ರು. ಹೊರಗಡೆ ಬರ್ತಿಲ್ಲಂಗೂ ಹೂವು ಅಕ್ಷತೆ ಕೊಟ್ಬಿಟ್ಟು ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ನನಗೆ ನಾನು ಅಂದ್ಕೊಂಡಿದ್ಕಿಂತ ಚೆನ್ನಾಗಿ ಆಯ್ತು ಇಲ್ಲಿ ಪೂಜೆ. ನಾನು ಅಂದ್ಕೊಂಡಿರ್ಲಿಲ್ಲ ಅಷ್ಟು. ಸಾಯಂಕಾಲ ಹೋಗ್ತಾ ಇದೀವಿ, ಏನ್ ಪೂಜೆ ಆಗುತ್ತೋ ಏನೋದಷ್ಟೇ ಆಗುತ್ತೋ ಇಲ್ಲ ಅಂತ ತುಂಬಾ ಟೆನ್ಷನ್ ಆಗ್ತಾ ಇತ್ತು. ನಾನು ಅಂದ್ಕೊಂಡಿದ್ಕಿಂತ ಜಾಸ್ತಿ ಚೆನ್ನಾಗಿ ಆಯ್ತು. ಇಲ್ಲಿ ಬಸವನ ಪೂಜೆ ಮತ್ತೆ ಇಲ್ಲಿ ರಥದಲ್ಲಿ ದೇವ್ರನ್ನ ಕೂರಿಸ್ಬಿಟ್ಟು ಈ ತರ ಏನೋ ಪೂಜೆ ಮಾಡ್ತಾ ಇದ್ರು. ಒಂಥರ ವ್ರತ ತರ ಒಂದು 1/2 hour ಆ ಪೂಜೆ ಇಡಿಸ್ತು. ಅದೆಲ್ಲನೂ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಹೋಗ್ತಾ ಲೆಫ್ಟ್ ಸೈಡ್ ಅಲ್ಲಿ ದೇವರು ಅಮ್ಮನ ಉದ್ಭವಿಸಿರುವಂತ ದೇವಸ್ಥಾನ ಇದೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡ್ಕೊಂಡು, ಅಲ್ಲಿ ಫೋನ್ ಅಲೋ ಇಲ್ಲ ಒಳಗಡೆ, ವಿಡಿಯೋ ತೆಗಿಯೋದಕ್ಕೆ ಆಗ್ಲಿಲ್ಲ. ನೆಕ್ಸ್ಟ್ ಆ ದೇವಸ್ಥಾನ ಹಿಂದೆಗಡೆನೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲೇನಾದ್ರೂ ಕೆಲಸ ಆಗೋಂಗಿದ್ರೆ ಇದಕ್ಕೆ ಕಾಯನ್ ಅಂಟಾಕ್ತಿದ್ರೆ, ಕೆಲಸ ಆಗಂಗಿದ್ರೆ ಅಂಟ್ಕೊಳ್ಳುತ್ತೆ, ಇಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ಅದಕ್ಕೆ ಕೆಳಗಡೆ ಬಿದ್ದೋಗುತ್ತೆ. ನನಗಂತೂ ತುಂಬಾನೇ ಟೆನ್ಷನ್ ಆಯ್ತು, ಅದು ಅಂಟ್ಕೊಂತಿತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ಒಂದೇ ಕಾಯನ್ನೇ ಅಂಟ್ಕೊಂಡ್ಬಿಡ್ತು. ತುಂಬಾ ಖುಷಿ ಆಯ್ತು. ಸದ್ಯ ಇದನ್ನು ಆಯ್ತಲ್ವಾ ಅಂತ ಅನ್ನಿಸ್ತು. ನನ್ ಕೆಲಸ ಅನ್ಕೊಂಡಿದ್ ನೆರವೇರುತ್ತಲ್ಲ ಅಂತ ತುಂಬಾ ಒಂಥರ ಪಾಸಿಟಿವ್ ಎನರ್ಜಿ ಬಂತು ನನಗೆ. ನೆಕ್ಸ್ಟ್ ಕಾಯಿ ಎಷ್ಟು ವಾರ ಕಟ್ಬೇಕಪ್ಪ ಅಂತ ಅಂದ್ರೆ ಇನ್ನೂ ಹೇಳ್ತಿದ್ದಾರೆ, 7 ವಾರ ಕಟ್ಟಿದ್ರೆ ಕನ್ಫರ್ಮ್ ಆಗಿ ಕೆಲಸ ಆಗುತ್ತೆ ಅಂತ. ನೀವು ಕಟ್ಟವಾಗ್ಲೇ 1 ವಾರ 2 ವಾರ ಬರೋವಾಗ್ಲೇನೆ ಕೆಲ್ಸದ್ದು ರಿಸಲ್ಟ್ ಗೊತ್ತಾಗ್ತಾ ಇರ್ತೈತೆ ಅಂತ ಹೇಳ್ತಿದ್ರೆ ಇಲ್ಲಿ ಸ್ವಾಮಿಯರು. ನೆಕ್ಸ್ಟ್ ಉಪ್ಪಿನ ದೀಪ ಹಚ್ಬೋದು, ನಿಂಬೆಹಣ್ಣು ದೀಪ ಹಚ್ಬೋದು. ಬೆಳಗ್ಗೆ 8:30 10:00ವರೆಗೂ ಇಲ್ಲಿ ಬಸ್ವಿನ ಕೆಳಗಡೆ ನಿಂತ್ಕೊಂಡ್ರೆ ಅಲ್ಲಿ ನೀರ್ ಹಾಕ್ತಾರಂತೆ. ಏನಾದ್ರು ದೋಷ ಇದ್ರೆ ಹೋಗ್ತವೆ. ನೆಕ್ಸ್ಟ್ ಬಸವನ್ ಪೂಜೆನೂ ಮಾಡ್ಕೊಡ್ತಿದ್ದಾರೆ ಅಲ್ಲಿ ಬಸವನ್ ಹತ್ರ ಹಿಂಗೆ ಕೈ ಚಾಚಿ ಅಲ್ಲಿ ಕುತ್ಕೊಂಡ್ರೆ ಕೆಲ್ಸ ಆಗಂಗಿದ್ರೆ ಅದು ಕೈ ಮೇಲೆ ಕಾಲಿರ್ತದಂತೆ. ಕೆಲ್ಸ ಆಗಂಗಿದ್ರೆ, ಇಲ್ಲ ಅಂದ್ರೆ ಕೆಲ್ಸ ಸ್ವಲ್ಪ ನಿಧಾನಕ್ಕೆ ಆಗುತ್ತೆ ಅಂತ ಅಂದ್ರೆ ಅದು ಸುಮ್ಮನೆ ಇರ್ತದಂತೆ. ಅದೊಂದು ಪೂಜೆ, ಕಾಯೊಂದು, ಮತ್ತೆ ಉಪ್ಪಿನ ದೀಪ, ನಿಂಬೆಹಣ್ಣು ದೀಪ, ಮತ್ತೆ ಏನಾದ್ರೂ ಕುಂಕುಮಾರ್ಚನೆ ಏನಾದ್ರು ಮಾಡಂಗಿದ್ರೆ ಪಕ್ಕದಲ್ಲಿ ದೇವರು ಉದ್ಭವಿಸಿದಂತ ದೇವಸ್ಥಾನ ಐತಲ್ವಾ, ಅಲ್ಲಿ ಕುಂಕುಮಾರ್ಚನೆ ಮಾಡ್ಕೊಡ್ತಿದ್ದಾರೆ ನೋಡಿ. ನೆಕ್ಸ್ಟ್ ಕೆಳಗಡೆ ಪೂಜೆ ಎಲ್ಲಾನು ಮುಗಿಸ್ಕೊಂಡ್ಬಿಟ್ಟು ಮೇಲಕ್ಕೆ ಬಂದ್ವಿ. ಮೇಲೆಗಡೆ 60 ಅಡಿಯಲ್ಲಿ ಇದು ವಿಗ್ರಹ, ಪಂಚಲೋಹದ ವಿಗ್ರಹ. ಇದು ನನಗಂತೂ ತುಂಬಾನೇ ಭಯ ಆಯ್ತು. ಅಸಲಿ ಯಾವತ್ತೂ ನೋಡಿರ್ಲಿಲ್ಲ ನಾನು ಇಷ್ಟು ದೊಡ್ಡ ಹೈಟ್ ಇರೋ ದೇವ್ರನ್ನ. ನನಗಂತೂ ತುಂಬಾನೇ ಭಯ ಆಯ್ತು. ಭಯದ ಜೊತೆಗೆ ಭಯ ಪಡಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಮನಸ್ಸು ಸಮಾಧಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದೆ. ಮಹಾಮಂಗಳಾರತಿ ಮಾಡ್ತಾ ಇದ್ರು, ಅದೆಲ್ಲಾನು ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಕೆಳಗಡೆ ಬಂದ್ವಿ. ನೀರ್ ನೋಡ್ತಾ ಇರ್ಬೋದು, ಮೇಲೆ ವಿಗ್ರಹ ಕಾಣಿಸ್ತಾ ಇತ್ತಲ್ವಾ, ಮೇಲೆಯಿಂದ ಕೆಳಗ್ವರೆಗೂ ಈ ತರ ಡೆಕೋರೇಷನ್ ಮಾಡಿದ್ದಾರೆ. ನೋಡಕ್ಕೆ ತುಂಬಾ ಚೆನ್ನಾಗೈತೆ. ನೈಟ್ ಹೊತ್ತು ಬಂದ್ವಲ್ಲ, ಲೈಟಿಂಗ್ಸ್ ಎಲ್ಲಾನು ತುಂಬಾನೇ ಚೆನ್ನಾಗೈತೆ ನೋಡಿ. ಇನ್ನ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನ ತಿಳಿಸಿ. ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ಹೇಳ್ತಾ ಇದೀನಿ. ನಾನು ಫಸ್ಟ್ ಟೈಮ್ ಬಂದಿದ್ದು, ಅಂದ್ಕೊಂಡಿದ್ಕಿಂತ ಚೆನ್ನಾಗಿ ಆಯ್ತು ಪೂಜೆ ನೋಡಿ. ಇಲ್ಲಿ ಮುಂದೆಗಡೆನೆ ದೇವಸ್ಥಾನ ಮುಂದೆಗಡೆನೆ ಈ ತರ ಉಪ್ಪಿನ ದೀಪ ಹಚ್ಚಿದ್ದಾರೆ. ಕಾಯೇನು ಅಷ್ಟೇನೆ ಈ ತರ ಸೈಡಲ್ಲೆಲ್ಲ ಕಟ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಊಟದಲ್ಲಿ ಬಂದ್ಬಿಟ್ಟು ಒಳಗಡೆ ಹೋಗ್ತಾ ಲೆಫ್ಟ್ ಸೈಡ್ ಅಲ್ಲಿ ಹಿಂದೆಗಡೆ ದೇವಸ್ಥಾನ ಐತಲ್ವ, ಅದ್ರ ಹಿಂದೆಗಡೆ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಇದು ಊಟದ ವಿಷಯಕ್ಕೆ ಬಂದು ನನಗೆ ತುಂಬಾನೇ ಖುಷಿ ಆಯ್ತು. ಲಕ್ಷಾಂತರ ಜನ ಊಟ ಮಾಡ್ತಿದ್ದಾರೆ ಗೊತ್ತಾ. ಬಂದವರೆಲ್ಲ ಅನುದಾನಕ್ಕೆ ಅಮೌಂಟ್ ಆಗಿರ್ಬೋದು, ಇಲ್ಲಾಂದ್ರೆ ಅಕ್ಕಿ ಆಗಿರ್ಬೋದು, ಬೆಲ್ಲ, ಬೇಳೆ, ಅವ್ರಿಗೆ ಏನ್ ಕೈಲಾಗುತ್ತೋ ಅವ್ರು ಕೊಡಿಸ್ತಿದ್ದಾರೆ. ಅದಂತೂ ತುಂಬಾನೇ ಖುಷಿ ಆಯ್ತು ನನಗೆ. ಅಕ್ಕಿ ಮಾತ್ರ ಚೀಲಗಳಿದಾವೆ. ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ನೋಡಿ ಅನುದಾನ ಮಾಡಿಸ್ಬೇಕು ಅಂತ. ನನಗೆ ಅದಂತೂ ತುಂಬಾನೇ ಖುಷಿ ಆಯ್ತು. ಹೋಗ್ತಿಲ್ಲಂಗೆ ಪಾಯಸ ಮತ್ತೆ ಅನ್ನ, ಸಾಂಬಾರು, ಮಜ್ಜಿಗೆ ಎಲ್ಲಾನು ಕೊಟ್ಟರು. ಊಟ ಯಾಕಂದ್ರೆ ಅಮ್ಮನವ್ರ ಪ್ರಸಾದ ಅಲ್ವಾ, ಆ ಟೇಸ್ಟ್ ಬರುತ್ತೆ. ತುಂಬಾನೇ ಟೇಸ್ಟ್ ಆಗಿತ್ತು ಊಟನು. ನೆಕ್ಸ್ಟ್ ಊಟ ಮಾಡ್ಕೊಂಡ್ಬಿಟ್ಟು ಒಂದು 1/2 hour ಇನ್ನೊಂದ್ಸಲ ಈ ತರ ದೇವಸ್ಥಾನ ಮೇಲೆ ಎಲ್ಲಾನು ಓಡಾಡ್ಕೊಂಡು ಒಂದು 1/2 hour ಕೂತ್ಕೊಂಡು ನೆಕ್ಸ್ಟ್ ಊರಿಗೆ ಹೋಗಿ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.